ವಿದ್ಯಾರ್ಥಿಗಳೇ, ಇಂದು ನಾವು 5ನೇ ತರಗತಿಯ ಅಧ್ಯಾಯ 4 ಆಗಿರುವಂತಹ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಪಾಠವನ್ನು ನೋಡೋಣ. ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್. ಇದನ್ನು ಅಪವರ್ತನಗಳು ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಇದನ್ನ ಅಪವರ್ತ್ಯಗಳು ಮಲ್ಟಿಪಲ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಓಕೆ ಸ್ನೇಹಿತರೆ, ನಾವಿಲ್ಲಿ ಈ ಒಂದು 4.1 ಇದರ ಅಭ್ಯಾಸವನ್ನು ಬಿಡಿಸೋಕ್ಕಿಂತ ಮುಂಚೆ ನಾವು ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅಂದ್ರೆ ಏನು, ಇವುಗಳಿಗಿರುವಂಥ ಸಂಬಂಧ ಏನು ಅಂತ ಹೇಳಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಸ್ನೇಹಿತರೆ. ಈಗ ಉದಾಹರಣೆಗೆ ನಾವು 12ರ ಅಪವರ್ತನಗಳು ಯಾವುವು ಅಂತ ಹೇಳಿ ಕೇಳಿದರೆ ಏನಂತ ಹೇಳಬೇಕು. ಇದು ಏನು ಹೇಳ್ತಾ ಇದೆ ಅಂದರೆ 12ರ ಅಪವರ್ತನಗಳು ಅಂದರೆ 12ನ್ನು ನಿಶ್ಶೇಷವಾಗಿ ಭಾಗಿಸುವಂಥ ಸಂಖ್ಯೆಗಳು ಯಾವುವು ಅಂತ ಹೇಳಿ. 12ನ್ನು ಯಾವ ನಿಶ್ಶೇಷವಾಗಿ ಭಾಗಿಸ್ತವೆ ಅಂತಂದರೆ 12ನ್ನು ನಾವು ಎಷ್ಟು ರೀತಿಯಲ್ಲಿ ಗುಂಪು ಮಾಡಬಹುದೋ, ಅಥವಾ ಈಗ ಉದಾಹರಣೆಗೆ 12 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ನಮ್ಮ ಹತ್ರ 12 ರೂಪಾಯಿಯನ್ನು ಎಷ್ಟೆಷ್ಟು ರೀತಿಯ ಗುಂಪುಗಳಾಗಿ ನಾವು ಇಡಬಹುದು, ಎಕ್ಸ್ಟ್ರಾ ಉಳಿಲಾರದೆ ಕಾಯಿನ್ಸು ಎಕ್ಸ್ಟ್ರಾ ಉಳಿಯದಂತೆ ನಾವು ಎಷ್ಟೆಷ್ಟು ರೀತಿಯ ಗುಂಪುಗಳಾಗಿ ಇಡಬಹುದು ಅನ್ನೋದನ್ನು ಬರೆದ್ವಿ ಅಂದರೆ ಅದೇನಾಗ್ತದೆ, 12ರ ಅಪವರ್ತನಗಳು ಆಗ್ತವೆ. ಈ 12 ರೂಪಾಯಿಯನ್ನು ಒಂದೊಂದು ಕಾಯಿನ್ ಇರುವಂತೆ ನಾವು 12 ಗುಂಪುಗಳಾಗಿ ಮಾಡಬಹುದು. ಅದೇ ರೀತಿ 2 ಕಾಯಿನ್ಗಳಿರುವಂತೆ 6 ಗುಂಪುಗಳಾಗಿ ಮಾಡಬಹುದು. ಅದೇ ರೀತಿ 3 ಕಾಯಿನ್ಗಳಿರುವಂತೆ 4 ಗುಂಪುಗಳಾಗಿ ಮಾಡಬಹುದು. 4 ಕಾಯಿನ್ಗಳಿರುವಂತೆ 3 ಗುಂಪುಗಳಾಗಿ ಮಾಡಬಹುದು. 6 ಕಾಯಿನ್ಗಳಿರುವಂತೆ ನಾವು 2 ಗುಂಪುಗಳು ಮಾಡಬಹುದು. 12 ಕಾಯಿನ್ಗಳಿರುವಂತೆ 1 ಗುಂಪನ್ನು ಮಾಡಬಹುದು. ಅಂದರೆ 12ನ್ನು ನಾವು ಎಷ್ಟು ರೀತಿಯಲ್ಲಿ ಗುಂಪು ಮಾಡಬಹುದಾಗಿದೆ, ಅದು ಅದರ ಅಪವರ್ತನಗಳು ಆಗ್ತಿದ್ದಾವೆ. ಇದು ಇನ್ನು ಮತ್ತೊಂದು ರೀತಿ ಅರ್ಥ ಮಾಡ್ಕೊಳ್ಳೋದಾದರೆ 12ನ್ನು ಭಾಗಿಸುವಂಥ ಸಂಖ್ಯೆಗಳಿಗೆ ನಾವು 12ರ ಅಪವರ್ತನಗಳು ಅಂತ ಕರಿತಾ ಇದ್ದೀವಿ. ಅಂದರೆ 1ರಿಂದ ಭಾಗಿಸ್ಬೇಕಂದ್ರೆ 1 12ಲೆ 12 ಅಂತ ಭಾಗಿಸ್ತಾ ಇದ್ದೀವಿ. 2ರಿಂದ 12 ಭಾಗಿಸ್ಬೇಕಂದಾಗ 2 6ಲೆ 12 ಅಂತ ಭಾಗಿಸ್ತಾ ಇದ್ದೀವಿ. ಓಕೆ, ಇಲ್ಲಿ 3ರಿಂದ ಭಾಗಿಸುವಾಗ 3 4ಲೆ 12 ಅಂತ ಭಾಗಿಸ್ತಾ ಇದ್ದೀವಿ. 4ರಿಂದ ಭಾಗಿಸುವಾಗ 4 3ಲೆ 12 ಅಂತ ಭಾಗಿಸ್ತಾ ಇದ್ದೀವಿ. 6ರಿಂದ ಭಾಗಿಸುವಾಗ 6 2ಲೆ 12 ಅಂತ ಭಾಗಿಸ್ತಾ ಇದ್ದೀವಿ. 12ರಿಂದ ಭಾಗಿಸುವಾಗ 12 1ಲೆ 12 ಅಂತ ಭಾಗಿಸ್ತಾ ಇದ್ದೀವಿ. ಹೀಗೆ ನಾವು ಈ ಅಪವರ್ತನಗಳನ್ನು ಏನಂತ ಅನ್ಕೋಬಹುದು ಸ್ನೇಹಿತರೆ, ಭಾಜಕಗಳು ಅಂತ ಹೇಳಿ ಕೂಡ ತಿಳ್ಕೋಬಹುದು. ಅಂದರೆ ಕೊಟ್ಟ ಸಂಖ್ಯೆಯನ್ನು ಭಾಗಿಸುವಂಥ ಭಾಜಕಗಳೆಲ್ಲವೂ ಏನಾಗಿರ್ತವೆ, ಆ ಸಂಖ್ಯೆಯ ಅಪವರ್ತನಗಳು ಆಗಿರ್ತವೆ. ಓಕೆ, ಇದನ್ನು ನಾವು ಮತ್ತೊಂದು ರೀತಿಯಲ್ಲೂ ಕೂಡ ಈಸಿಯಾಗಿ ಬರಿಬೋದು ಸ್ನೇಹಿತರೆ. ಹೇಗೆ ಅಂದರೆ, ಈಗ 12ನ್ನು ನಾವು ಹೇಗೆ ಬರಿಬೋದು, 1 12ಲೆ 12 ಅಂದರೆ 1ರಿಂದ ಭಾಗಿಸಿದ್ರೆ 1 12ಲೆ ಅಂತ ಭಾಗಿಸ್ತಾ ಇದ್ದೀವಿ. 12ರಿಂದ ಭಾಗಿಸಿದ್ರೆ 12 1ಲೆ ಅಂತ ಭಾಗಿಸ್ತಾ ಇದ್ದೀವಿ. ಹಾಗಾಗಿ 1 12ಲೆ ಅಥವಾ 12 1ಲೆ ಅಂತ ಹೇಳಿ ಇದನ್ನು ಅನ್ಕೋಬಹುದು. ಯಾಕಂದರೆ ಗುಣಾಕಾರ ಮಾಡುವಾಗ ಅದನ್ನು ಹೇಗಾದರೂ ನಾವು ಪರಿವರ್ತನೆ ಮಾಡಬಹುದು. ಓಕೆ, ಅದೇ ರೀತಿ ಇದನ್ನು 2 6ಲೆ 12 ಅಂತ ಹೇಳಿ ಬರಿಬೋದು, ಅಥವಾ 6 2ಲೆ 12 ಅಂತ ಬರಿಬೋದು. ಅದೇ ರೀತಿ 3 4ಲೆ 12 ಅಂತ ಬರಿಬೋದು, ಅಥವಾ 4 3ಲೆ 12 ಅಂತ ಬರಿಬೋದು. ಹೀಗೆ 3 ರೀತಿಯಲ್ಲಿ ನಾವು ಇದನ್ನು ಬರಿಬೋದು. ಹಾಗಾಗಿ ಇದರ ಅಪವರ್ತನಗಳು ಯಾವುವು ಅಂದಾಗ ನಾವು ಎಡಗಡೆಯಿಂದ ಪ್ರಾರಂಭ ಮಾಡಿ ಹೀಗೆ ಕೆಳಗಡೆ ಹೋಗಿ ನಾವು ಈ ರೀತಿ ಮೇಲೆ ಬಂದರೆ ನಮಗೆಲ್ಲ ಅಪವರ್ತನಗಳು ಸಿಗ್ತಾ ಇದ್ದಾವೆ. ಅಂದರೆ ಅಪವರ್ತನಗಳು 1 2 3 4 6 12. ಹಾಗಾಗಿ ನಾವು 12ರ ಅಪವರ್ತನಗಳು ಅಂದಾಗ ನಾವೇನು ಮಾಡಿದ್ವಿ, ಸಾಧ್ಯ ಇರುವಂಥ ಎಲ್ಲ ರೀತಿಯ ಯಾವ 2 ಸಂಖ್ಯೆಗಳನ್ನು ಗುಣಿಸಿದರೆ 12 ಬರ್ತಾ ಇದೆ ಆ ಎಲ್ಲ ಸಾಧ್ಯತೆ ಇರುವಂಥದ್ದನ್ನು ಬರ್ಕೊಂಡ್ವಿ ಸ್ನೇಹಿತರೆ. ಆ ನಂತರ ಏನು ಮಾಡಿದ್ವಿ, ಈ ರೀತಿ ಬರ್ಕೊಂಡ್ಬಿಟ್ರೆ ನಮಗೆಲ್ಲ ಅಪವರ್ತನಗಳು ಸಿಗ್ತಾ ಇದ್ದಾವೆ. ನಮಗಿಲ್ಲಿ ಅಪವರ್ತನಗಳು ಅಂದರೆ ಕೊಟ್ಟ ಸಂಖ್ಯೆಯನ್ನು ನಿಶ್ಶೇಷವಾಗಿ ಭಾಗಿಸುವಂಥ ಸಂಖ್ಯೆಗಳು ಅಂಥೇಳಿ ನಮ್ಗೆ ಗೊತ್ತಿರಬೇಕು. ಓಕೆ ಸ್ನೇಹಿತರೆ, ಹಾಗಾಗಿ ಈಗ 12ರ ಅಪವರ್ತನಗಳು ನಮಗೆ ಏನಂತ ಗೊತ್ತಾಗಿದೆ, 1 2 3 4 6 ಮತ್ತು 12, ಒಟ್ಟು 6 ಅಪವರ್ತನಗಳು ಇದ್ದಾವೆ. ಓಕೆ ಸ್ನೇಹಿತರೆ, 6 ಅಪವರ್ತನಗಳು ಇದ್ದಾವೆ. ಇಲ್ಲಿ ನಾವು ಗಮನಿಸಿದರೆ 1 ಇದೆ, ನಮ್ಗೆ ಗೊತ್ತಿರಬೇಕು 1 ಏನಾಗ್ತಿದೆ, ಪ್ರತಿ ಸಂಖ್ಯೆಯ ಅಪವರ್ತನವಾಗಿದೆ. 1 ಪ್ರತಿ ಸಂಖ್ಯೆಯ ಅಪವರ್ತನವಾಗಿದೆ. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮಗೆ ಫಸ್ಟ್ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಇಂಪಾರ್ಟೆಂಟು, ಲೆಕ್ಕ ಬಿಡಿಸುವಾಗಲೂ ಕೂಡ ಇದು ಇಂಪಾರ್ಟೆಂಟ್ ಆಗಿದೆ.
ಪ್ರತಿ ಸಂಖ್ಯೆಯ ಅಪವರ್ತನ ಆಗಿದೆ. 1 ಅನ್ನೋದು ಪ್ರತಿ ಸಂಖ್ಯೆಯ ಅಪವರ್ತನವಾಗಿದೆ. ಯಾಕಂದ್ರೆ 1ರಿಂದ ಎಲ್ಲ ಸಂಖ್ಯೆಗಳು ಏನಾಗ್ತಾ ಇದ್ದಾವೆ, ಭಾಗ ಹೋಗ್ತಾ ಇದ್ದಾವೆ. ಹಾಗಾಗಿ 1 ಪ್ರತಿ ಸಂಖ್ಯೆ ಅಪವರ್ತನ ಆಗಿದೆ. ಮತ್ತೆ ಇಲ್ಲಿ 12 ಕೂಡ ಇದೆ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಅದೇ ಸಂಖ್ಯೆ, ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆಯ ಅಪವರ್ತನ ಕೂಡ ಆಗಿರುತ್ತೆ. ಪ್ರತಿ ಸಂಖ್ಯೆಯು ಏನಾಗ್ತಿದೆ, ಅದೇ ಸಂಖ್ಯೆಯ ಅಪವರ್ತನ ಆಗಿದೆ. ಸಂಖ್ಯೆ ಅಪವರ್ತನವಾಗಿರುತ್ತದೆ. ಸ್ನೇಹಿತರೆ, ನಾವು 12ರ ಅಪವರ್ತನ 12 ಅಂತ ಹೇಳ್ಬೋದು, 8ರ ಅಪವರ್ತನ 8, 10ರ ಅಪವರ್ತನ 10. ಯಾಕಂದ್ರೆ ಅದನ್ನು ನಾವು ಒಂದು ಗುಂಪಾಗಿ ಇಡಬಹುದಾಗಿರುತ್ತೆ. ಹಾಗಾಗಿ ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆ ಅಪವರ್ತನವಾಗಿರುತ್ತದೆ. ಇದ್ರ ಜೊತೆಗೆ ಮತ್ತೆ ನಮಗೆ ಏನು ಗೊತ್ತಿರಬೇಕು ಅಂದ್ರೆ ಸ್ನೇಹಿತರೆ, ನೀವಿಲ್ಲಿ ಅಪವರ್ತನಗಳನ್ನು ಗಮನಿಸಿದರೆ ಏನಾಗ್ತಿದೆ, ಅವು ಕೊಟ್ಟ ಸಂಖ್ಯೆಗಿಂತ ಚಿಕ್ಕದಿರ್ತಾ ಇದ್ದಾವೆ. ಓಕೆ, ನೀವು ಇಲ್ಲಿ ಗಮನಿಸಿದರೆ 1 ಫಿಕ್ಸ್ ಇರ್ತಾ ಇದೆ. ಯಾಕಂದ್ರೆ ಪ್ರತಿ ಸಂಖ್ಯೆಯ ಅಪವರ್ತನ 1 ಆಗೇ ಇರುತ್ತೆ. ಆ ನಂತರ ಏನಾಗಿರುತ್ತೆ, ಅತ್ಯಂತ ದೊಡ್ಡ ಅಪವರ್ತನ ಅದೇ ಸಂಖ್ಯೆ ಆಗಿರುತ್ತೆ. ಅತ್ಯಂತ ದೊಡ್ಡ ಅಪವರ್ತನ ಅದೇ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಇವೆರಡನ್ನ ಬಿಟ್ಬಿಟ್ರೆ ಉಳಿದ ಅಪವರ್ತನಗಳನ್ನು ಗಮನಿಸಿದ್ರೆ ಇಲ್ಲಿ ಏನಾಗಿದೆ, 2, 3, 4, 6 ಇದಾವೆ. ಇವು ಏನಾಗಿರುತ್ತೆ, ಕೊಟ್ಟ ಸಂಖ್ಯೆಗಿಂತ ಚಿಕ್ಕದಾಗಿರುತ್ತೆ. ಹಾಗಾಗಿ ಅಪವರ್ತನಗಳು ಏನಾಗ್ತಾ ಇದ್ದಾವೆ, ಕೊಟ್ಟ ಸಂಖ್ಯೆಗಿಂತ ಚಿಕ್ಕದಾಗಿರುತ್ತವೆ. ಅಂದ್ರೆ ಅದೇ ಸಂಖ್ಯೆಯನ್ನು ಬಿಟ್ಟು ಸ್ನೇಹಿತರನ್ನ ಹೇಳ್ತಾ ಇರೋದು, ನಾವು ಅದೇ ಸಂಖ್ಯೆಯನ್ನು ನಾವು ಗಮನದಲ್ಲಿ ಇಟ್ಟುಕೊಂಡ್ರೆ ಅಪವರ್ತನಗಳು ಕೊಟ್ಟ ಸಂಖ್ಯೆಗೆ ಸಮ ಅಥವಾ ಅದಕ್ಕಿಂತ ಚಿಕ್ಕದಾಗಿರುತ್ತವೆ ಅಂತ ಹೇಳಿ ಇಲ್ಲ ಹೇಳ್ಬೋದು. ಓಕೆ, ಎಲ್ಲ ಅಪವರ್ತನ ಗಮನಿಸಿಬಿಟ್ರೆ ಅವು ಏನಾಗ್ತದವೆ, ಅಪವರ್ತನಗಳು ಕೊಟ್ಟ ಸಂಖ್ಯೆಗೆ ಸಮ ಇರಬೇಕು, ಇಲ್ಲ ಅದಕ್ಕಿಂತ ಚಿಕ್ಕದಾಗಿರಬೇಕು ಅಂತ ಹೇಳಿ ನಮಗಿಲ್ಲಿ ಗೊತ್ತಾಗಬೇಕು. ಓಕೆ ಸ್ನೇಹಿತರೆ, ಹೀಗೆ ನಾವು ಅಪವರ್ತನಗಳು ಅಂದಾಗ ಏನು ಮಾಡಬೇಕಾಗಿದೆ, ಅದನ್ನು ನಿಶ್ಶೇಷವಾಗಿ ಭಾಗಿಸುವಂಥ ಸಂಖ್ಯೆಗಳು ಯಾವುವು ಅಂತ ಹೇಳಿ ಇಲ್ಲಿ ಬರಿಬೇಕಾಗಿದೆ. ಇದು ಅಪವರ್ತನಗಳು ಆಯ್ತು ಸ್ನೇಹಿತರೆ. ಈಗ ಅಪವರ್ತ್ಯಗಳು, ಇದನ್ನು ನೋಡೋಣ ಸ್ನೇಹಿತರೆ. ಅಪವರ್ತ್ಯಗಳು ಅಂದ್ರೆ ಈಗ ಸ್ನೇಹಿತರೆ 2ರ ಅಪವರ್ತ್ಯಗಳು ಯಾವುವು ಅಂತ ಹೇಳಿ ಕೇಳಿದ್ರೆ ಅಂದ್ರೆ ನಾವು ಏನು ಬರೀಬಹುದು, ಹೇಗೆ ಬರೆಯುವುದು ಅಂತಂದ್ರೆ, ಈಗ 2ಕ್ಕೆ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಗುಣಿಸಿದಾಗ 8 ಬರ್ತಾ ಇದೆಯಾ? 2ಕ್ಕೆ ಯಾವುದಾದ್ರೂ ಸಂಖ್ಯೆಯಿಂದ ಗುಣಿಸಿದಾಗ 8 ಬರುತ್ತಾ? ಹೌದು, ಬರ್ತಾ ಇದೆ. 2 4 8 ಬರ್ತಿದೆ. ಅದೇ ರೀತಿ ಈಗ 2ಕ್ಕೆ ಯಾವುದಾದ್ರೂ ಸಂಖ್ಯೆಯಿಂದ ಗುಣಿಸಿದ್ರೆ 9 ಬರ್ತಾ ಇದೆಯಾ? ಬರ್ತಾ ಇದೆಯಾ ಸ್ನೇಹಿತರೆ? ಇಲ್ಲ. 2ಕ್ಕೆ ಯಾವುದಾದ್ರೂ ಒಂದು ಸಂಖ್ಯೆಯಿಂದ ಗುಣಿಸಿದಾಗ 8 ಬಂದ್ರೆ ನಾವು ಏನಂತ ಇದ್ದೀವಿ, ಈ 8 ಅನ್ನೋದು 2ರ ಅಪವರ್ತ್ಯವಾಗಿದೆ ಅಂತ ಹೇಳಿ ಹೇಳ್ತೀವಿ ಸ್ನೇಹಿತರೆ. ಓಕೆ, ಈಗ ಇಲ್ಲಿ 9 ಬರ್ತಾ ಇಲ್ಲ, ಹಾಗಾಗಿ 2ರ ಅಪವರ್ತ್ಯ ಇದು ಅಲ್ಲ. 9 ಅನ್ನೋದು 2ರ ಅಪವರ್ತ್ಯ ಅಲ್ಲ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇದನ್ನು ಸುಲಭವಾಗಿ ನಾವೇನು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, 2ರ ಅಪವರ್ತ್ಯಗಳು ಅಂದ್ರೆ 2ಕ್ಕೆ ಒಂದು ಗುಣಕದಿಂದ ಗುಣಿಸಿದಾಗ ಬರುವಂಥ ಗುಣಲಬ್ಧ ನಮಗೆ ಬೇಕಾಗಿರುವಂಥ ಸಂಖ್ಯೆ ಬಂದಿದೆಯಾ ಅಂತ ಹೇಳಿ ನಾವಿಲ್ಲಿ ನೋಡ್ಬೇಕು ಸ್ನೇಹಿತರೆ. ಅಂದ್ರೆ ಸುಲಭವಾಗಿ 2ರ ಗುಣಕಗಳು, 2ರ ಗುಣಕಗಳಿಂದ 2ರ ಗುಣಕಗಳು ಏನಾಗಿರ್ತವೆ, 2ರ ಅಪವರ್ತ್ಯಗಳಾಗಿರ್ತವೆ. ಅಂದ್ರೆ ಇದನ್ನ ಸುಲಭವಾಗಿ 2ರ ಅಪವರ್ತ್ಯಗಳು ಅನ್ನೋದಕ್ಕಿಂತ 2ರ ಮಧ್ಯೆಯಲ್ಲಿ ಬರುವಂಥ ಸಂಖ್ಯೆಗಳು ಅಂತ ಹೇಳಿ ಕೂಡ ಅರ್ಥ ಮಾಡ್ಕೋಬಹುದು. ಓಕೆ ಸ್ನೇಹಿತರೆ, ಹಾಗಾಗಿ 2ರ ಅಪವರ್ತ್ಯಗಳು ಅಂದಾಗ ನಾವು ಏನೆಲ್ಲ ಬರಿಬಹುದು ಅಂದ್ರೆ, 2ರ ಅಪವರ್ತ್ಯಗಳು ಅಂದಾಗ ಏನು ಬರಿಬಹುದು, 2ಕ್ಕೆ 1ರಿಂದ ಗುಣಿಸಿದಾಗ 2 ಬರುತ್ತಿದೆ, ಹಾಗಾಗಿ ಇದು 2ರ ಅಪವರ್ತ್ಯ. 2ಕ್ಕೆ 2ರಿಂದ ಗುಣಿಸಿದಾಗ 4 ಬರ್ತಿದೆ, ಹಾಗಾಗಿ 4 2ರ ಅಪವರ್ತ್ಯ. 2ಕ್ಕೆ 3ರಿಂದ ಗುಣಿಸಿದಾಗ 6 ಬರ್ತಿದೆ, ಹಾಗಾಗಿ 6 ಕೂಡ 2ರ ಅಪವರ್ತ್ಯ. ಹೀಗೆ ನಾವು ಯಾವ ಸಂಖ್ಯೆ ಅಪವರ್ತ್ಯಗಳನ್ನು ಬರೀಬೇಕಾಗಿಲ್ಲ, ಅದಕ್ಕೆ ಬೇರೆ ಒಂದು ಗುಣಕದಿಂದ ಗುಣಿಸಿದಾಗ ಬರುವಂಥ ಏನು ಗುಣಲಬ್ಧ ಆಗಿರುತ್ತಲ್ಲ, ಆ ಗುಣಲಬ್ಧವನ್ನು ಗುಣ್ಯದ ಅಪವರ್ತ್ಯ ಅಂತ ಹೇಳಿ ಕರಿತಾ ಇದ್ದೀವಿ. ಗುಣ್ಯದ ಅಪವರ್ತ್ಯ ಅಂತ ಹೇಳಿ ಕರಿತಾ ಇದ್ದೀವಿ. ಓಕೆ, ಇಲ್ಲಿ ನಾವು ಅಪವರ್ತ್ಯಗಳ ಬಗ್ಗೆ ಏನು ಗೊತ್ತಿರಬೇಕು ಅಂತಂದ್ರೆ,
ಪ್ರತಿ ಸಂಖ್ಯೆಯು ಮೊದಲನೇದಾಗಿ ಪ್ರತಿ ಸಂಖ್ಯೆಯು ಒಂದರ ಅಪವರ್ತ್ಯವಾಗಿದೆ. ಪ್ರತಿ ಸಂಖ್ಯೆಯು ಒಂದರ ಅಪವರ್ತ್ಯವಾಗಿದೆ. ಇದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಯಾಕಂದ್ರೆ ಯಾವುದೇ ಸಂಖ್ಯೆಯನ್ನು ಒಂದರ ಗುಣಕವಾಗಿ ಬರೀಬಹುದು. ಉದಾಹರಣೆಗೆ ಈಗ ನಾವು 15 ಅಂತ ಅನ್ಕೊಂಡ್ಬಿಟ್ರೆ 1 ಗುಂಡ್ಲೆ 15 ಅಂತ ಬರೀಬಹುದು. ಈಗ 27 ಅಂತ ಅನ್ಕೊಂಡ್ರೆ 1 ಗುಂಡ್ಲೆ 27 ಅಂತ ಬರಬಹುದು. ಹಾಗೆ ಒಂದರಿಂದ ನಾವು ಯಾವುದೇ ಸಂಖ್ಯೆಯನ್ನು ಪಡಿಬಹುದು. ಹಾಗಾಗಿ ಪ್ರತಿ ಸಂಖ್ಯೆ ಏನಾಗಿರುತ್ತೆ, ಒಂದರ ಅಪವರ್ತ್ಯವಾಗಿದೆ. ಇದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಹಾಗೆ ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆಯ ಅಪವರ್ತ್ಯ ಕೂಡ ಆಗಿರುತ್ತೆ. ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆಯ ಅಪವರ್ತ್ಯವಾಗಿರುತ್ತದೆ. ಈಗ ನೋಡಿ 28 ಬರಿಬೇಕಂದ್ರೆ 28 ಗುಂಡ್ಲೆ 1 ಅಂತ ಬರಿಬಹುದು. 28 ಒಂದ್ಲೆ 28 ಅಂತ ಬರಿಬಹುದು. 35 ತಗೊಂಡ್ರೆ 35 ಗುಂಡ್ಲೆ 1 ಅಂತ ಬರಿಬಹುದು. ಹಾಗಾಗಿ 35 ಅನ್ನೋದು 35ರ ಅಪವರ್ತ್ಯ ಕೂಡ ಏನಾಗಿರುತ್ತೆ, ಆಗಿರುತ್ತೆ. ಪ್ರತಿ ಸಂಖ್ಯೆಯು ಅದೇ ಸಂಖ್ಯೆ ಅಪವರ್ತ್ಯವಾಗಿರುತ್ತದೆ. ನೋಡೋದಾದ್ರೆ ಇಲ್ಲಿ 2ರ ಅಪವರ್ತ್ಯಗಳು ಏನಾಗಿದೆ, ಅದೇ ಸಂಖ್ಯೆ ಆಗಿದೆ, ಅದೇ ಸಂಖ್ಯೆ ಆಗಿದೆ. ಜೊತೆಗೆ ಇಲ್ಲಿ 4 ಇದೆ, 6 ಇದೆ. ನಾವು ಮುಂದೆ ಹಾಗೆ ಬರ್ತಾ ಹೋದ್ರೆ ಏನಾಗುತ್ತೆ, 8 ಬರ್ತಾ ಇದೆ. ಅಂದ್ರೆ 2, 4, 6, 8 ಈ ರೀತಿ ಹೋಗ್ತಾ ಇದ್ದಾವೆ. ನಾವಿಲ್ಲಿ ಗಮನಿಸಿದ್ರೆ ಅಪವರ್ತ್ಯಗಳು ಏನಾಗ್ತದವೆ, ಕೊಟ್ಟ ಸಂಖ್ಯೆಗೆ ಸಮ ಇರಬೇಕು. ಇಲ್ಲಾಂದ್ರೆ ಏನಾಗಿರ್ಬೇಕು, ಕೊಟ್ಟ ಸಂಖ್ಯೆಗಿಂತ ದೊಡ್ಡದಾಗಿರಬೇಕು. ಓಕೆ, ಹಾಗಾಗಿ ನಮ್ಗೆ ನೆನಪಿರಬೇಕು ಸ್ನೇಹಿತರೆ, ಅಪವರ್ತ್ಯಗಳು ಯಾವಾಗಲೂ ಕೊಟ್ಟ ಸಂಖ್ಯೆಗಿಂತ ದೊಡ್ಡದಾಗಿರುತ್ತವೆ. ಓಕೆ ಸ್ನೇಹಿತರೆ, ಇಷ್ಟೆಲ್ಲ ನಮಗೆ ಗೊತ್ತಿರಬೇಕು. ಈಗ ನಂತರದಲ್ಲಿ ಈಗ ಅಪವರ್ತನಗಳಲ್ಲಿ ನಾವು ಅವಿಭಾಜ್ಯ ಅಪವರ್ತನಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಬೇಕು ಸ್ನೇಹಿತರೆ. ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ಕೆಲವು ಉದಾಹರಣೆಗಳಿಂದ ನೋಡೋಣ ಸ್ನೇಹಿತರೆ. ಈಗ ನಾವು 1ರ ಅಪವರ್ತನಗಳನ್ನು ಬರೆದ್ರೆ 1, 2ರ ಅಪವರ್ತನಗಳು 1 ಮತ್ತು 2, 3ರ ಅಪವರ್ತನಗಳು 1 ಮತ್ತು 3, 4ರ ಅಪವರ್ತನಗಳು 1, 2 ಮತ್ತು 4, 5ರ ಅಪವರ್ತನಗಳು 1 ಮತ್ತು 5, 6ರ ಅಪವರ್ತನಗಳು ಬರೆದ್ರೆ 1, 2, 3, 6, 7ರ ಅಪವರ್ತನಗಳು ಬರೆದ್ರೆ 1, 7, 8ರ ಅಪವರ್ತನಗಳು ಬರೆದ್ರೆ 1, 2, 4 ಮತ್ತು 8, 9ರ ಅಪವರ್ತನಗಳು 1, 3, 9, 10ರ ಅಪವರ್ತನಗಳು 1, 2, 5, 10, 11ರ ಅಪವರ್ತನಗಳು 1, 11, 12ರ ಅಪವರ್ತನಗಳು 1, 2, 3, 4, 6, 12. ಸ್ನೇಹಿತರೆ, ನಾವಿಲ್ಲಿ ಸ್ವಲ್ಪ ಗಮನಿಸಿದ್ರೆ ಏನಾಗ್ತಿದೆ, ಇದಕ್ಕೆ ಕೇವಲ ಒಂದು ಅಪವರ್ತನ ಮಾತ್ರ ಇದೆ. ಓಕೆ, ಇದಕ್ಕೆ ಒಂದು ಅಪವರ್ತನ ಇದೆ. ಇಲ್ಲಿ 2 ಅಪವರ್ತನ ಇದ್ದಾವೆ, ಇದಕ್ಕೂ 2 ಇದ್ದಾವೆ. ಓಕೆ, ಇದಕ್ಕೂ 2 ಇದ್ದಾವೆ, ಇದಕ್ಕೂ 2 ಇದ್ದಾವೆ, ಇದಕ್ಕೂ 2 ಇದ್ದಾವೆ. ಓಕೆ, ಹೀಗೆ ಕೇವಲ 2 ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ನಾವೇನಂತ ಇದ್ದೀವಿ, ಅವಿಭಾಜ್ಯ ಅಪವರ್ತನಗಳು ಏನಂತ ಇದ್ದೀವಿ ಸ್ನೇಹಿತರೆ, ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಅವಿಭಾಜ್ಯ ಅಪವರ್ತನಗಳು ಅಂತ. ಓಕೆ, ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, 2ರ ಅಪವರ್ತನಗಳು ಗಮನಿಸಿದ್ರೆ ಏನಾಗಿದೆ, ಇದು 1 ಮತ್ತು 2 ಇದೆ. ಅಂದ್ರೆ ಪ್ರತಿ ಸಂಖ್ಯೆ ಅಪವರ್ತನ 1 ಇದೆ, ಮತ್ತೆ ಅದೇ ಸಂಖ್ಯೆ ಇದೆ. ಇಲ್ಲಿ ಕೂಡ 1 ಮತ್ತೆ ಅದೇ ಸಂಖ್ಯೆ, 1 ಮತ್ತು ಅದೇ ಸಂಖ್ಯೆ, 1 ಮತ್ತು ಅದೇ ಸಂಖ್ಯೆ, 1 ಮತ್ತು ಅದೇ ಸಂಖ್ಯೆ ಇದೆ. ಹೀಗೆ 1 ಮತ್ತು ಅದೇ ಸಂಖ್ಯೆಯನ್ನ ಅಪವರ್ತನವಾಗಿ, ಕೇವಲ 1 ಮತ್ತು ಅದೇ ಸಂಖ್ಯೆಯನ್ನ ಅಪವರ್ತನವಾಗಿ ಹೊಂದಿರುವಂತಹ ಸಂಖ್ಯೆಗಳಿಗೆ ನಾವು ಅವಿಭಾಜ್ಯ ಅಪವರ್ತನಗಳು ಅಂತ ಕರಿತಾ ಇದ್ವಿ. ನಾವಿಲ್ಲಿ ಮುಂದೆ ಅಪವರ್ತನ ವೃಕ್ಷವನ್ನು ಹಾಕುವಾಗ ಏನ್ ಮಾಡಬೇಕಾಗಿದೆ ಸ್ನೇಹಿತರೆ, ಅವಿಭಾಜ್ಯ ಅಪವರ್ತನಗಳನ್ನಾಗಿ ಅದನ್ನು ಬರೀಬೇಕಾಗಿದೆ. ಅಥವಾ ನಮಗೆ ಅವಿಭಾಜ್ಯ ಅಪವರ್ತನಗಳು ಸಿಕ್ಕಾಗ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಬರೀಬೇಕಾಗ್ತಿದೆ. ಓಕೆ, ಆನಂತರ ನಮಗೆ ಗೊತ್ತಿರಬೇಕು 1 ಅನ್ನೋದು ಅವಿಭಾಜ್ಯ ಅಪವರ್ತನ ಅಲ್ಲ. ಯಾಕಂದ್ರೆ ಇದಕ್ಕೆ ಕೇವಲ ಒಂದೇ ಅಪವರ್ತನ ಇದೆ. ಹಾಗಾಗಿ ಇದು
ನಾವು ಭಾಜ್ಯ ಸಂಖ್ಯೆಯು ಅನ್ನೋದಿಲ್ಲ, ಅವಿಭಾಜ್ಯ ಸಂಖ್ಯೆ ಕೂಡ ಅಂತ ಹೇಳಿ ಅಂತಿಲ್ಲ. ಓಕೆ ಸ್ನೇಹಿತರೆ, ಹಾಗಾಗಿ ಇದಿಷ್ಟು ನೆನ್ಪಿಟ್ಕೊಂಡ್ಬಿಟ್ರೆ ಇಲ್ಲಿ ಅವಿಭಾಜ್ಯ ಅಪವರ್ತನಗಳು ಯಾವ್ಯಾವ ಆಗ್ತಾವ ಅಂದರೆ ಅವಿಭಾಜ್ಯ ಅಪವರ್ತನಗಳು 2, 3, 5, 7, 11 ಹಾಗೆ ಇದು ಮುಂದುವರಿತಾ ಇದೆ. ನಮಗೀಗ ಕನಿಷ್ಠ ಈ ಮೊದಲ 5 ಅವಿಭಾಜ್ಯ ಸಂಖ್ಯೆಗಳಾದರೂ ಗೊತ್ತಿರಬೇಕು ಸ್ನೇಹಿತರೆ. ಓಕೆ, ಇವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಲೆಕ್ಕ ಮಾಡುವಾಗ ನಮಗೆ ಇವು ತುಂಬ ಅವಶ್ಯ ಇದೆ. ಓಕೆ, ಈಗ ಹಾಗಾದರೆ ನಾವು ಈಗ ಅಪವರ್ತನಗಳು ಮತ್ತು ಅಪವರ್ತಿಗಳನ್ನು ತೆಗೆದುಕೊಂಡಿದ್ದೀವಿ ಸ್ನೇಹಿತರೆ. ಈಗ ಅಭ್ಯಾಸ 4.1 ಬಿಡಿಸೋಣ. ಓಕೆ, ಇಲ್ಲಿ ಅಭ್ಯಾಸ 4.1 ಲೆಕ್ಕಗಳನ್ನು ಬಿಡಿಸೋಣ. ಇಲ್ಲಿ 4ರ ಅಪವರ್ತಿಗಳಿಗೆ ನೀಲಿ ಬಣ್ಣದಿಂದ ವೃತ್ತ ಹಾಕಿರಿ ಅಂದಿದ್ದಾರೆ. 6ರ ಅಪವರ್ತಿಗಳಿಗೆ ಕೆಂಪು ಬಣ್ಣದಿಂದ ಗುಣಾಕಾರ ಚಿಹ್ನೆ ಹಾಕಿ ಅಂದಿದ್ದಾರೆ. 9ರ ಅಪವರ್ತಿಗಳಿಗೆ ಪೆನ್ಸಿಲ್ನಿಂದ ಕೆಳಗಡೆ ಅಡ್ಡಗೆರೆಯನ್ನು ಎಳೆಯಿರಿ ಅಂತ ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಈಗ 4ರ ಅಪವರ್ತಿಗಳು ಅಂದರೆ 4ಕ್ಕೆ ಬೇರೊಂದು ಸಂಖ್ಯೆಯಿಂದ ಗುಣಿಸಿದಾಗ ಬರುವ ಸಂಖ್ಯೆಗಳಿಗೆ ನಾವು ವೃತ್ತ ಹಾಕಬೇಕಾಗಿದೆ. ಹಾಗಾಗಿ 4 1 4, 4 2 8, 4 3 12, 4 4 16, 4 5 20, 4 6 24, 4 7 28, 4 8 32, 4 9 36, 4 10 40, 4 11 44, 4 12 48, 4 13 52, 4 14 56, 4 15 60, 4 16 64, 4 17 68, 4 18 72, 4 19 76, 4 20 80, 4 21 84, 4 22 88, 4 23 92, 4 24 96, 4 25 100. ಓಕೆ, ಈಗ ನಾವು 4ರ ಅಪವರ್ತಿಗಳಿಗೆ ವೃತ್ತವನ್ನು ಹಾಕಿದ್ದೀವಿ ಸ್ನೇಹಿತರೆ. ಈಗ 6ರ ಅಪವರ್ತಿಗಳಿಗೆ ಕೆಂಪು ಬಣ್ಣದಿಂದ ಗುಣಾಕಾರ ಚಿಹ್ನೆ ಹಾಕಿದ್ದಾರೆ. ಓಕೆ, 6 1 6, 6 2 12, 6 3 18, 6 4 24, 6 5 30, 6 6 36, 6 7 42, 6 8 48, 6 9 54, 6 10 60, 6 11 66, 6 12 72, 6 13 78, 6 14 84, 6 15 90, 6 16 96. ಇವೆಲ್ಲವೂ 6ರ ಅಪವರ್ತ್ಯಗಳು. ಓಕೆ, ಈಗ ನಂತರದಲ್ಲಿ 9ರ ಅಪವರ್ತ್ಯಗಳಿಗೆ ಪೆನ್ಸಿಲ್ನಿಂದ ಗೆರೆ ಹಾಕಿ ಇದ್ದಾರೆ ಸ್ನೇಹಿತರೆ. ಓಕೆ, ಇದನ್ನು ನಾವು ಪೆನ್ಸಿಲ್ ಅಂತ ಅಂದ್ಕೊಳ್ಳೋಣ ಸ್ನೇಹಿತರೆ. ಓಕೆ, 9 1 9, ಓಕೆ 9 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 9 81, 9 11 99. ಓಕೆ, ಈ ರೀತಿ ನಾವು 4 6 9ರ ಅಪವರ್ತಿಗಳಿಗೆ ಅವ್ರು ಹೇಳಿದಂತೆ ನಾವೇನು ಮಾಡಿದ್ದೀವಿ ಸ್ನೇಹಿತರೆ, ಗುರುತಿಸಿವಿ. ಈಗ ಮುಂದಿನ ಲೆಕ್ಕವನ್ನು ನೋಡೋಣ. ಕೆಳಗಿನ ಸಂಖ್ಯೆಗಳಲ್ಲಿ 7ರ ಅಪವರ್ತಿಗಳಿಗೆ ವೃತ್ತ ಹಾಕಿರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆ, 7ರ ಅಪವರ್ತಿಗಳು ಅಂದರೆ 7ರಿಂದ ಗುಣಿಸಲ್ಪಟ್ಟಾಗ ಬರುವಂಥ ಸಂಖ್ಯೆಗಳು. 7 1 7, 7 14, 7 3 21, 7 4 28 ಇಲ್ಲ, 7 5 35 ಬರ್ತಾ ಇದೆ, 7 6 42 ಬರ್ತಾ ಇದೆ, 45 ಬರ್ತಿಲ್ಲ. ಹಾಗಾಗಿ 22 36 45 ಬಿಟ್ಟು ಉಳಿದೆಲ್ಲವೂ ಏನಾಗಿದೆ, 13 ಬಿಟ್ಟು ಉಳಿದೆಲ್ಲವೂ 7ರ ಅಪವರ್ತಿಗಳಾಗಿವೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಿನ ಸಂಖ್ಯೆಗಳಲ್ಲಿ 12ರ ಅಪವರ್ತಿಗಳಿಗೆ ವೃತ್ತ ಹಾಕಿರಿ ಎಂದರೆ ಅಂದರೆ 12 1 12, 12 2 24, 12 3 36, 12 4 48, 12 5 60, 12 6 72. ಇಲ್ಲಿ 6 18 30 42 54 66 ಇವು 12ರ ಮಗ್ಗಿಯಲ್ಲಿ ಬರ್ತಾ ಇಲ್ಲ, ಅಂದರೆ 12ರ ಗುಣಕಗಳು ಅಲ್ಲ. ಹಾಗಾಗಿ ನಾವಿಲ್ಲಿ ಅವುಗಳನ್ನು ಅಪವರ್ತಿಗಳು ಅಂತಿಲ್ಲ. ಓಕೆ,
ನೆಕ್ಸ್ಟ್ ಇಲ್ಲಿ 50 ಮತ್ತು 60 ಸಂಖ್ಯೆಗಳ ನಡುವಿನ 2ರ ಅಪವರ್ತ್ಯಗಳನ್ನು ಬರೆಯಿರಿ ಎಂದಿದ್ದಾರೆ. ಸ್ನೇಹಿತರೆ, ನಮ್ಗೆ ಗೊತ್ತಿರಬೇಕು 2ರ ಅಪವರ್ತ್ಯಗಳು ಅಂದರೆ 2ರಿಂದ ಪೂರ್ಣವಾಗಿ ಭಾಗ ಹೋಗುವಂಥ ಸಂಖ್ಯೆಗಳಿಗೆ ನಾವೇನಂತ ಕರಿತಾ ಇದ್ದೀವಿ, ಸಮ ಸಂಖ್ಯೆಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಓಕೆ, ಹಾಗಾಗಿ ನಾವಿಲ್ಲಿ 50ರಿಂದ 60ರ ನಡುವಿನ ಸಮ ಸಂಖ್ಯೆಗಳನ್ನು ಬರೀಬೇಕು. ನಮ್ಗೆ ಗೊತ್ತಿರಬೇಕು ಸ್ನೇಹಿತರೆ, ಸಮ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಯಾವಾಗಲೂ ಏನಾಗ್ತಿದೆ 0, 2, 4, 6 ಅಥವಾ 8 ಈ 5ರಲ್ಲಿ ಯಾವುದಾದ್ರೂ ಒಂದು ಅಂಕಿ ಇರ್ತಾ ಇದೆ. 0, 2, 4, 6, 8 ಈ ಅಂಕಿಗಳು ಯಾವುದೇ ಸಂಖ್ಯೆ ಬಿಡಿ ಸ್ಥಾನದಲ್ಲಿದ್ದಾಗ ಅವುಗಳನ್ನು ನಾವು ಸಮ ಸಂಖ್ಯೆ ಅಂತ ಹೇಳಿ ಕರಿತಾ ಇದ್ದೀವಿ. ಹಾಗಾಗಿ ಇಲ್ಲಿ 50 ಮತ್ತು 60ರ ನಡುವಿನ ಸಮ ಸಂಖ್ಯೆಗಳು ಅಂದರೆ 52, 54, 56, 58 ಬರ್ತಾ ಇದ್ದಾವೆ. ಓಕೆ, ಈಗ 5ನೇ ಪ್ರಶ್ನೆ ನೋಡೋದಾದರೆ 50 ಮತ್ತು 100 ಸಂಖ್ಯೆಗಳ ನಡುವಿನ 15ರ ಅಪವರ್ತ್ಯಗಳನ್ನು ಬರೆಯಿರಿ ಎಂದಿದ್ದಾರೆ. ಅಂದರೆ 50ಕ್ಕಿಂತ ದೊಡ್ಡದಾದ 100ಕ್ಕಿಂತ ಚಿಕ್ಕದಾದ 15ರ ಅಪವರ್ತ್ಯಗಳನ್ನು ಬರೀಬೇಕು. ಇಲ್ಲಿ 15 ಅಂದರೆ 15 ಇದು 15 ಅನ್ನೋದು ಅಪವರ್ತ್ಯ ಆಗ್ತಿದೆ, ಆದರೆ ಇದು 50ಕ್ಕಿಂತ ಚಿಕ್ಕದಿಲ್ಲ, ಹಾಗಾಗಿ ಇದು ಬರ್ತಿಲ್ಲ. 30 ಕೂಡ ಅಪವರ್ತ್ಯ, ಆದರೆ 50ಕ್ಕಿಂತ ಚಿಕ್ಕದಿಲ್ಲ, ಹಾಗಾಗಿ ಇದು ಅಲ್ಲ. 15 45 ಬರ್ತಿದೆ, ಇದು 50ಕ್ಕಿಂತ ಚಿಕ್ಕದಿಲ್ಲ, ಹಾಗಾಗಿ ಇದು ಅಲ್ಲ. 15 4 60 ಬರ್ತಿದೆ, 15 5 75 ಬರ್ತಿದೆ, 15 6 90 ಬರ್ತಿದೆ, 15 7 105 ಬರ್ತಿದೆ, ಆದರೆ ಇದು 100ಕ್ಕಿಂತ ಚಿಕ್ಕದಲ್ಲ, ದೊಡ್ಡದಿದೆ, ಹಾಗಾಗಿ ಇದು ಕೂಡ ಅಲ್ಲ. ಹಾಗೆ ನಮ್ಮ ಸರಿಯಾದ ಉತ್ತರ 60, 75, 90. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದ್ದಾರೆ ಸ್ನೇಹಿತರೆ, ಕೆಳಗಿನ ಸಂಖ್ಯೆಗಳಿಗೆ 5 ಅಪವರ್ತ್ಯಗಳನ್ನು ಬರೆಯಿರಿ ಎಂದಿದ್ದಾರೆ. ತುಂಬ ಸರಳವಾದಂಥ ಪ್ರಶ್ನೆ, ಇದನ್ನು ಈಸಿಯಾಗಿ ಬರಿಬೋದು. ಈಗಾಗಲೇ ನಮ್ಗೆ ಗೊತ್ತಿದೆ ಅಪವರ್ತ್ಯಗಳು ಅಂದರೆ ಗುಣಕಗಳನ್ನು ಬರಿಬೇಕಾಗ್ತದೆ. 15ರ ಗುಣಕಗಳು ಅಂದರೆ 15ರ ಮಗ್ಗಿಯನ್ನು, 17ರ ಮಗ್ಗಿಯನ್ನು, 19ರ ಮಗ್ಗಿಯನ್ನು ಬರೆದಾಗ ಅದರಲ್ಲಿ ಬರುವಂಥ ಸಂಖ್ಯೆಗಳೇನಾಗ್ತಿರ್ತವೆ, ಅದರ ಅಪವರ್ತ್ಯಗಳು ಆಗ್ತಿದ್ದಾವೆ. ಈಗ 15ರ ಅಪವರ್ತ್ಯಗಳನ್ನು ನೋಡೋದಾದರೆ 15ರ ಅಪವರ್ತ್ಯಗಳು 15 1 15, 15 2 30, 15 3 45, 15 4 60, 15 5 75. ಅದೇ ರೀತಿ 17ರ ಅಪವರ್ತ್ಯಗಳನ್ನು ಇಲ್ಲಿ ಬರೆಯೋಣ ಸ್ನೇಹಿತರೆ. 17ರ ಅಪವರ್ತ್ಯಗಳು 17 1 17, 17 2 34, 17 3 51, 17 4 68, 17 5 85. ಓಕೆ, ಇವು 17ರ ಅಪವರ್ತ್ಯಗಳು. ಈಗ ನೆಕ್ಸ್ಟ್ ಈಗ 19ರ ಅಪವರ್ತ್ಯಗಳನ್ನು ನೋಡೋಣ. 19 1 19, 19 2 38, 19 3 57, 19 4 76, 19 5 95. ಓಕೆ, ನೆಕ್ಸ್ಟ್ ಈಗ ಕೊನೆಯದಾಗಿ 23ರ ಅಪವರ್ತ್ಯಗಳು ಕೇಳಿದ್ದಾರೆ. 23ರ ಅಪವರ್ತ್ಯಗಳನ್ನು ಇಲ್ಲಿ ಬರೆಯೋಣ. 23ರ ಅಪವರ್ತ್ಯಗಳು 23 1 23, 23 2 46, 23 3 69, 23 4 92, 23 5 115. ಓಕೆ, ಹೀಗೆ ನಾವೇನು ಮಾಡ್ಬೋದು, ಅಪವರ್ತ್ಯಗಳನ್ನು ಬರೀಬೋದು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕೆಳಗಿನ ಸಂಖ್ಯೆಗಳಲ್ಲಿ 24ರ ಅಪವರ್ತನಗಳಿಗೆ ವೃತ್ತ ಹಾಕಿರಿ ಎಂದಿದ್ದಾರೆ. ಅಂದರೆ 24ಅನ್ನು ಭಾಗಿಸುವಂಥ ಸಂಖ್ಯೆಗಳು. ನಮಗೆ 1 ಹೋಗ್ತಾ ಇದೆ, 1ರಿಂದ ಭಾಗ ಹೋಗ್ತಿದೆ. 1 24, 2 12, 3 8, 4 6, 6 4, 8 3, 12 2, ನೆಕ್ಸ್ಟ್ 24 1 ಹೋಗ್ತಾ ಇದ್ದಾವೆ. ಹಾಗಾಗಿ 1 2 3 4 6 8 12 24 ಒಟ್ಟು 8 ಅಪವರ್ತನಗಳು 24ಕ್ಕೆ ಇವೆ. ಓಕೆ, ನೆಕ್ಸ್ಟ್ ಇಲ್ಲಿ 8ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳಿಗೆ ಯಾವುದಾದ್ರೂ 2 ಅಪವರ್ತನಗಳನ್ನು ಬರೆಯಲಿದ್ದಾರೆ. 6 ಯಾವುದರಿಂದ ಭಾಗ ಹೋಗ್ತಿದೆ, ನಮ್ಗೆ ಗೊತ್ತಿದೆ 1 ಮತ್ತು ಅದೇ ಸಂಖ್ಯೆ ಆ ಸಂಖ್ಯೆಗಳ ಅಪವರ್ತನಗಳಾಗ್ತಿರ್ತವೆ. ಇವೆರಡನ್ನೂ ಕೂಡ ಬರಿಬಹುದು, ಅಥವಾ ಉಳಿದಂತೆ ಮತ್ತೆ 2 3 ಬರಿಬಹುದು. ಓಕೆ, ಅದೇ ರೀತಿ 18ಕ್ಕೆ ಅಪವರ್ತನಗಳು ಅಂದಾಗ
ಒಂದು 18 ಬರ್ತಾ ಇದೆ. ಓಕೆ, ನೆಕ್ಸ್ಟ್ 2 9 18 ಬರ್ತಾ ಇದೆ. ನೆಕ್ಸ್ಟ್ 3 6 18 ಬರ್ತಾ ಇದೆ. ಹಾಗಾಗಿ ಇವೆಲ್ಲವೂ ಅಪವರ್ತನಗಳನ್ನು ಬರೀಬಹುದು. ಇದರಲ್ಲಿ ಯಾವುದಾದ್ರೂ ಎರಡನ್ನು ಬರೀಬಹುದು. ಒಂದು 28 ಬರ್ತಾ ಇದೆ, 2 14 ಬರ್ತಾ ಇದೆ, 4 7 ಬರ್ತಾ ಇದೆ. ಓಕೆ, ನೆಕ್ಸ್ಟ್ 36 ಅಂದಾಗ ಒಂದು 36 ಬರ್ತಾ ಇದೆ, 2 18 ಬರ್ತಾ ಇದೆ, 3 12 ಬರ್ತಾ ಇದೆ. ನೆಕ್ಸ್ಟ್ 4 9 ಬರ್ತಾ ಇದೆ, 6 36 ಬರ್ತಾ ಇದೆ. ನೆಕ್ಸ್ಟ್ 42 ಅಂದಾಗ ಒಂದು 42 ಬರ್ತಾ ಇದೆ, 2 21 ಬರ್ತಾ ಇದೆ, 3 14 ಬರ್ತಾ ಇದೆ, 6 7 ಬರ್ತಾ ಇದೆ. ಓಕೆ, ನೆಕ್ಸ್ಟ್ 48 ಅಂದಾಗ ಒಂದು 48 ಬರ್ತಾ ಇದೆ, 2 24 ಬರ್ತಾ ಇದೆ, 3 8 24 ಬರ್ತಾ ಇದೆ, 4 12 ಬರ್ತಾ ಇದೆ, 6 8 48 ಬರ್ತಾ ಇದೆ. ಇಲ್ಲಿ 2 ಅಪವರ್ತನಗಳನ್ನು ಕೇಳಿದರೆ ನೀವು ಯಾವುದಾದ್ರೂ 2 ಅಪವರ್ತನಗಳನ್ನು ಇಲ್ಲಿ ಬರಿಬಹುದು. ಓಕೆ, ಈಗ ಮುಂದಿನ ಲೆಕ್ಕವನ್ನು ನೋಡೋಣ. ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಎಲ್ಲ ಅಪವರ್ತನಗಳನ್ನು ಬರೆಯಿರಿದರೆ ಇಲ್ಲಿ ಕೂಡ ನಾವು ಅಪವರ್ತನಗಳನ್ನು ಬಹಳ ಈಸಿಯಾಗಿ ಬರೀಬಹುದು. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದಂತೆ 9ರ ಅಪವರ್ತನಗಳು ಅಂದಾಗ ನಾವು ಈ ರೀತಿ ಬರೆಯುವುದು. 1 9 3 3 ನಾವು ಮೇಲಿನಿಂದ ಹಿಂಗೆ ಕೆಳಗೆ ಈ ರೀತಿ ಮಾಡ್ಕೊಂಡ್ಬಿಟ್ರೆ 1 3 9 ಹಿಂಗೆ ಕ್ರಮವಾಗಿ ಬರಿಬಹುದು. ಓಕೆ, ನೆಕ್ಸ್ಟ್ ಉಳಿದು ಕೂಡ ಇದೇ ರೀತಿ ಬರಿಬಹುದು. ಇದನ್ನು ನಾವು ಈಗ ನೇರವಾಗಿ ಬರೋಣ. ಸ್ನೇಹಿತರೆ, 13ರ ಅಪವರ್ತನಗಳು 1 ಮತ್ತು 13, ಯಾಕಂದರೆ 13 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ. 20ರ ಅಪವರ್ತನಗಳು 1 20, 2 10, 4 5, 10 2, 21. ಓಕೆ, ಈ ರೀತಿ ಬರ್ತಾ ಇದೆ. 26ರ ಅಪವರ್ತನಗಳು 1 26, 2 13. ಓಕೆ, ಬರ್ತಾ ಇದೆ. ಹಾಗಾಗಿ 1 2 13 26. ನೆಕ್ಸ್ಟು 40ರ ಅಪವರ್ತನಗಳು 1 40, 2 20, 4 10, 5 8. ಓಕೆ, 8 5 40, 10 4 40, 22 40, 41 40 ಈ ರೀತಿ ಬರೀಬಹುದು. ಓಕೆ ಸ್ನೇಹಿತರೆ, ನಾ ಹೇಳಿದಂತೆ ನೀವು ಬರೆದು ಬಿಟ್ಟರೆ ಏನಾಗ್ತದೆ, ಇಲ್ಲಿ ಈಸಿಯಾಗಿ ಬರೀಬೋದು. 40ರದ್ದು ಯಾವ ರೀತಿ ಬರೀಬೋದು ಅಂತಂದರೆ, ಸುಲಭವಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ. ನೀವು ಈ ರೀತಿ ಬರೆದು ಬಿಟ್ಟರೆ ಏನಾಗ್ತದೆ, ಬಹಳ ಈಸಿಯಾಗಿ ವಿತೌಟ್ ಕನ್ಫ್ಯೂಷನ್ ಬರಿತಾ ಇದ್ರಿ. 1 40, 2 20, 4 10, 5 8 40 ಮುಂದೆ ಬರ್ತಿಲ್ಲ. ಓಕೆ, ಈ ರೀತಿ ಮೇಲಿಂದ ಕೆಳಗೆ ತೊಗೊಂಡ್ಬಿಟ್ರೆ ಎಡಗಡೆಯಿಂದ ಇಲ್ಲಿಂದ ಪ್ರಾರಂಭ ಮಾಡಿಬಿಟ್ರೆ 1 2 4 5 8 10 20 ಮತ್ತು 40 ಇವು 40ರ ಎಲ್ಲ ಅಪವರ್ತನಗಳು ಆಗ್ತಾ ಇದ್ದಾವೆ. ಓಕೆ, ಹೀಗೆ ನಾವು ಇದನ್ನು ಬರಿಬಹುದು. ಈಗ 10ನೇ ಪ್ರಶ್ನೆಯನ್ನು ನೋಡೋಣ. ವೃಕ್ಷ ಬರೆಯಿರಿ ಅಂದಿದ್ದಾರೆ. ವೃಕ್ಷ ಅಂದರೆ ನಮ್ಗೆ ಗೊತ್ತಿದೆ ಗಿಡ ಅಂತ ಹೇಳಿ. ನಾವು ಅಪವರ್ತನಗಳಿಂದ ಗಿಡಗಳನ್ನು ರಚಿಸಬೇಕಾಗಿದೆ. ಇದು ಏನಾಗ್ತದೆ, ಒಂದು ಸಂಖ್ಯೆಯ ಅಪವರ್ತನಗಳನ್ನು ಬರೆಯೋದಕ್ಕೆ ಸಹಾಯ ಆಗ್ತದೆ. ಅದರಲ್ಲೂ ವಿಶೇಷವಾಗಿ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯೋದಕ್ಕೆ ಇದು ಏನಾಗ್ತದೆ, ಹೆಲ್ಪ್ ಆಗ್ತಿದೆ, ಸಹಾಯ ಆಗ್ತಿದೆ. ಹಾಗಾಗಿ ನಾವಿಲ್ಲಿ ಏನು ಮಾಡ್ತಿರ್ತೀವಿ, ಅಪವರ್ತನಗಳಂತಂದರೆ ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೆಯೋದನ್ನು ಇದರ ಸಹಾಯದಿಂದ ಮಾಡ್ಬೋದು. ಇಲ್ಲಿ 12ಅನ್ನು ಯಾವ 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರಿಬಹುದು ಅದನ್ನು ಆ ರೀತಿ ಬರ್ಕೋಬೋದು ಸ್ನೇಹಿತರೆ. ಇದನ್ನು ನೀವು 2 6 ಅಂತ ಬರಿಬಹುದು. ಓಕೆ, 2 6 ಅಂತ ಬರೆದಾಗ ಇಲ್ಲಿ 2 ಅವಿಭಾಜ್ಯ ಸಂಖ್ಯೆ ಆಗಿದೆ, ಅಂದರೆ ಕೇವಲ 2 ಅಪವರ್ತನಗಳನ್ನು ಮಾತ್ರ ಹೊಂದಿದೆ. ಹಾಗಾಗಿ ಇದನ್ನು ಹಾಗೆ ಬಿಡಬೇಕು ಸ್ನೇಹಿತರೆ. ಈಗ ಇಲ್ಲಿ 6ಅನ್ನು ಮತ್ತೇನು ಮಾಡಬೇಕು, 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕು. ಅಂದರೆ 2 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೀಬೇಕು. ಇದನ್ನು 2 3 6 ಅಂತ ಬರಿಬಹುದು. ಹಾಗಾಗಿ ಕೊನೆಯಲ್ಲಿ ಉಳಿಯುವಂಥ ಈ ಅಪವರ್ತನಗಳು ಏನಾಗಿರ್ತವೆ, ನಮಗೆ 2 × 2 × 3 ಅಂದರೆ 12ಅನ್ನು ಈ 3 ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೀಬಹುದು ಅಂತ ಹೇಳಿ ಆ ಅಪವರ್ತನ ವೃಕ್ಷದಿಂದ ಬಹಳ ಈಸಿಯಾಗಿ ಬರೀಬಹುದು. ಹೀಗೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯೋದನ್ನು ನಾವು ಅಪವರ್ತನ ವೃಕ್ಷದಿಂದ ಮಾಡಬಹುದು. ಈಗ ನೆಕ್ಸ್ಟ್ 20ರ ಅವಿಭಾಜ್ಯ ಅಪವರ್ತನ ವೃಕ್ಷವನ್ನು ನೋಡೋಣ.
ಇಲ್ಲಿ ನಮಗೆ ಗೊತ್ತಿರಬೇಕು ಸ್ನೇಹಿತರೆ, ಏನೋ ಅಪವರ್ತನ ವೃಕ್ಷವನ್ನು ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಬರೀಬಹುದು. ಈಗ 12 ಆಗಲೇ 6 ಅಂತ ಬರೆದಾಗ ತಗೊಂಡಿದ್ವಿ. ಈಗ ಇದನ್ನು 3 4 ಅಂತ ಕೂಡ ತೆಗೆದುಕೊಂಡು ಮಾಡ್ಬೋದು. 3 4 12 ಮಾಡಿದಾಗ ಇಲ್ಲಿ 2 ಇಂಟು 2 ಮತ್ತು ಇದನ್ನು ಬರಿಬಹುದು. ಈಗ ಇದನ್ನು ಕೂಡ ಏನು ಮಾಡ್ಬೋದು, 2 ಇಂಟು 2 ಇಂಟು 3 ಹೀಗೆ ಬರಿಬೋದು. ನಾವು ಯಾವುದೇ ಸಂಖ್ಯೆ ಯಾವುದೇ ಅಪವರ್ತನ ಗುಣಲಬ್ಧವಾಗಿ ಬರೆದ್ರೂ ಕೂಡ ಏನಾಗ್ತಿದೆ, ನಮಗೆ ಕೊನೆಯಲ್ಲಿ ಬರುವಂಥ ಉತ್ತರ ಒಂದೇ ಆಗಿರ್ತಾ ಇದೆ. ಹಾಗಾಗಿ ನಮಗೆ ಅನುಕೂಲವಾಗುವಂಥ ಅಪವರ್ತನಗಳನ್ನು ತೆಗೆದುಕೊಂಡು ನಾವೇನು ಮಾಡ್ಬೋದು, ಅಪವರ್ತನ ವೃಕ್ಷವನ್ನು ಹಾಕ್ಬೋದು. ಈಗ 20ರ ಅಪವರ್ತನ ವೃಕ್ಷವನ್ನು ಹಾಕೋಣ. ಇದನ್ನು 4 ಗುಂಡ್ಲೆ 5 ಅಂತ ಮಾಡಿಬಿಡೋಣ ಸ್ನೇಹಿತರೆ. ಆಗ 2 ಇಂಟು 2 ಈ ರೀತಿ ಬರ್ತದೆ. 20ನ್ನು ನಾವು 2 ಇಂಟು 2 ಇಂಟು 5 ಅಂತ ಬರಿಬೋದು. ಇದನ್ನು ಮತ್ತೆ ಬೇರೆ ಯಾವ ರೀತಿ ಬರಿಬೋದು ಅಂದರೆ 2 10 ಅಂಥೇಳಿ ತೆಗೆದುಕೊಂಡು ಮಾಡ್ಬೋದು. ಆಗಲೂ ಕೂಡ ನಮಗೆ ಒಂದೇ ಉತ್ತರ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ 28 ತಗೊಳ್ಳೋಣ. 28ನ್ನು ನಾವು 4 7 28 ಅಂತ ಹೇಳಿ ತೊಗೊಂಡು ಮಾಡಿದ್ರೆ ಏನಾಗ್ತದೆ, ಇದು 4ನ್ನು ಮತ್ತೆ 2 ಗುಂಡ್ಲೆ 2 ಅಂತ ಮಾಡ್ಬೋದು. ಯಾಕಂದರೆ ಇದು ಅವಿಭಾಜ್ಯ ಇದೆ, ಬಿಟ್ಬಿಟ್ರೆ 28ನ್ನು 2 ಇಂಟು 2 ಇಂಟು 7 ಅಂತ ಬರಿಬೋದು. ಓಕೆ, ಇದನ್ನು ಮತ್ತೆ ಯಾವ ರೀತಿ ಬರಿಬೋದು ಅಂದರೆ 2 14 ಅಂತ ಕೂಡ ತೆಗೆದುಕೊಂಡು ಮಾಡ್ಬೋದು ಸ್ನೇಹಿತರೆ ಅಪವರ್ತನ ವೃಕ್ಷವನ್ನು. ಓಕೆ, ನೆಕ್ಸ್ಟ್ 32 ಇದೆ. 32ನ್ನು ನಾವು 4 8 32 ಅಂತ ಬರಿಬೋದು. ಓಕೆ, ಆಗ 4ನ್ನು ಮತ್ತೆ 2 ಇಂಟು 2 ಅಂತ ಬರಿಬೋದು. ಈ 8ನ್ನು 2 ಇಂಟು 4 ಅಂತ ಹೇಳಿ ಬರಿಬೋದು. ಈ 4ನ್ನು ಮತ್ತೆ 2 ಇಂಟು 2 ಅಂತ ಈ ರೀತಿ ಬರಿಬೋದು. ಹಾಗಾಗಿ 32 ಅಂದರೆ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಈ ರೀತಿ ಬರಿಬೋದು ಸ್ನೇಹಿತರೆ. ಓಕೆ, ಇಲ್ಲಿ 4 8 ಅಂತ ತೆಗೆದುಕೊಳ್ಳದೆ ನಾವೇನು ಮಾಡ್ಬೋದು, 2 16 ಕೂಡ ತೆಗೆದುಕೊಂಡು ಇದನ್ನು ಮಾಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ 36ರ ಅಪವರ್ತನ ವೃಕ್ಷ ನೋಡೋಣ. 36ನ್ನು ನಾವು 6 6 36 ಅಂತ ತೆಗೆದುಕೊಂಡು ಮಾಡಿಬಿಟ್ರೆ ಇದನ್ನು 2 ಇಂಟು 3 ಅಂತ ಬರಿಬೋದು. ಇದನ್ನು ಕೂಡ 2 ಇಂಟು 3 ಅಂತ ಬರಿಬೋದು. ಆಗ 36ರ ಅಪವರ್ತನಗಳು ಏನಾಗ್ತವೆ, 2 ಇಂಟು 2 ಇಂಟು 3 ಇಂಟು 3 ಆಗ್ತಿದ್ದಾವೆ. ಓಕೆ ಸ್ನೇಹಿತರೆ, ಈಗ 36ನ್ನು 6 ಇಂಟು 6 ಅಷ್ಟೇ ಅಲ್ಲದೆ ನಾವು 2 ಇಂಟು 18 ತೊಗೋಬೋದು, 4 ಇಂಟು 9 ಕೂಡ ತೆಗೆದುಕೊಂಡು ಮಾಡಬಹುದು. ಓಕೆ ಸ್ನೇಹಿತರೆ, ಈಗ ಇದಕ್ಕೆ 3 ಸಾಧ್ಯತೆಗಳು ಇದ್ದಾವೆ. ಈಗ 11ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಬಿಟ್ಟಿರುವ ಸಂಖ್ಯೆಗಳನ್ನು ಬರೆದು ಕೆಳಗಿನ ಅಪವರ್ತನ ವೃಕ್ಷ ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ. ಓಕೆ, ನೋಡಿ ಸ್ನೇಹಿತರೆ, ಈಗ 48ನ್ನು 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕು. ಅದರಲ್ಲಿ ಒಂದು ಸಂಖ್ಯೆ 12 ಇದೆ. ಹಾಗಾಗಿ 12 ಎಷ್ಟಲೇ 48 ಆಗಿದೆ ಅಂತ ಹೇಳಿ ಇಲ್ಲಿ ಬರೆದ್ರೆ 12 4 48 ನಮಗೆ ಗೊತ್ತಿದೆ. 12 4 48. ಈ 12ನ್ನು 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕು. ಅದರಲ್ಲಿ ಒಂದು ಸಂಖ್ಯೆ 3 ಇದೆ ಅಂದರೆ 3 ಎಷ್ಟಲೇ 12 ಆಗ್ತಿದೆ, 3 4 12 ಆಗ್ತದೆ. ಹಾಗಾಗಿ ಇಲ್ಲಿ 4ನ್ನು ಬರೀಬೇಕು. ನೆಕ್ಸ್ಟ್ ಇಲ್ಲಿ 4ನ್ನು 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕು. ಈ 2 ಒಂದು ಸಂಖ್ಯೆ ಆಗಿದೆ ಅಂದರೆ ಇನ್ನೊಂದು ಸಂಖ್ಯೆ ಏನಾಗ್ತಿದೆ, 2 ಎಷ್ಟಲೇ 4 2 2 4. ಹಾಗಾಗಿ ಇಲ್ಲಿ ನಾವು ಮತ್ತೆ 2ನ್ನು ಬರೀಬೇಕು. ನೆಕ್ಸ್ಟ್ ಇಲ್ಲಿ 4ನ್ನು 2 ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕು. 2 ಎಷ್ಟಲೇ 4 ಅಂದರೆ 2 2 4 ಇದೆ. ಹಾಗಾಗಿ ಇಲ್ಲಿ ಈಸಿಯಾಗಿ ತುಂಬೋದು. ನೆಕ್ಸ್ಟ್ ಇಲ್ಲಿ ಈಗ 2 ಸಂಖ್ಯೆಗಳ ಗುಣಲಬ್ಧ ಮಾಡಿ ನಾವಿಲ್ಲಿ ಬರಿತಾ ಇದ್ದೇವೆ. ಇಲ್ಲಿ ರಿವರ್ಸ್ ಆಗ್ತಿದೆ. ಈ ಒಂದು ಸಂಖ್ಯೆನ 2 ಸಂಖ್ಯೆಗಳ ಗುಣಲಬ್ಧವಾಗಿ ಮಾಡ್ತಾ ಇದ್ದೀವಿ. ಈಗ ಈ 2 ಸಂಖ್ಯೆಗಳನ್ನು ಗುಣಿಸಿ ಒಂದು ಸಂಖ್ಯೆ ಮಾಡಬೇಕು. ಹಾಗಾಗಿ 2 3 ಎಷ್ಟಾಗ್ತದೆ ಸ್ನೇಹಿತರೆ, 6. ಇಲ್ಲಿ 5 2 ಎಷ್ಟಾಗ್ತದೆ, 10 ಆಗ್ತದೆ. ಈ 2 ಸಂಖ್ಯೆಗಳ ಗುಣಲಬ್ಧ ಮತ್ತೆ ಮೇಲೆ ಬರೀಬೇಕು. 6 10 60. ಹೀಗೆ ನಾವೇನು ಮಾಡ್ಬೋದು, ಬಿಟ್ಟ ಸ್ಥಳಗಳನ್ನು ತುಂಬ ಸರಳವಾಗಿ ತುಂಬಬಹುದು. ಓಕೆ, ನೆಕ್ಸ್ಟ್ ಈಗ 12ನೇ ಪ್ರಶ್ನೆಯನ್ನು ಸ್ನೇಹಿತರೆ, ಇಲ್ಲಿ ಅಭ್ಯಾಸ 4.1 ಇಲ್ಲಿಗೆ ಮುಕ್ತಾಯ ಆಗಿದೆ. ಸ್ನೇಹಿತರೆ, ಇಲ್ಲಿ ನಾವು ಅಪವರ್ತನ ವೃಕ್ಷ ಬರೆಯುವಾಗ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಬರೀಬಹುದು. ಅದನ್ನು ನಿಮಗೆ ಗಮನದಲ್ಲಿ ಇರಲಿ ಸ್ನೇಹಿತರೆ. ಈಗ ನಾನು ಬರೆದಿರುವಂಥ ಒಂದಕ್ಕಿಂತ ಹೆಚ್ಚು ರೀತಿಯಲ್ಲಿ ಬರಿಬೋದು. ಈಗ ನಾನು ಯಾವ ರೀತಿ ಬರೆದಿದ್ದೀನೋ ಅದನ್ನು ಬಿಟ್ಟು ಮತ್ತೆ ನೀವು ಬೇರೆ ಯಾವ ರೀತಿ ಬರಿಬೋದು ಅದನ್ನು ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ.
ಓಕೆ ವಿದ್ಯಾರ್ಥಿಗಳೇ, ಆತ್ಮೀಯ ಸ್ನೇಹಿತರೆ, ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ರೀತಿ ಎಲ್ಲ ವಿಡಿಯೋಗಳನ್ನು ನೋಡ್ತೀರಿ, ಹೆಚ್ಚು ಪ್ರಾಕ್ಟೀಸ್ ಮಾಡಿ. ಓಕೆ, ಧನ್ಯವಾದಗಳು.